ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಇವತ್ತು ಬೇಲಂಗಣಿಯಲ್ಲಿ ಸೆಕೆಂಡ್ ಡೇ ನಮ್ದು ನಡೀತಾ ಇರೋದು ಟ್ರಿಪ್. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನ್ ಮಾಡ್ತಿದಾರೆ ಏನು ಅಂತ ನಮ್ಮ ಅತ್ತಿಗೆ ಕೇಳೋಣ. ಏನ್ ಮಾಡ್ತಿದ್ದೀರಕ್ಕ? ಫ್ರಾನ್ಸ್. ನಿನ್ನೆ ಫಿಶ್ ಮಾಡಿದ್ವಲ್ಲ, ಸೊ ಅದಕ್ಕೆ ಇವತ್ತು ಫ್ರಾನ್ಸ್ ಮತ್ತೆ ವೈಟ್ ರೈಸ್ ಮಾಡ್ತಾ ಇರೋದು. ಓಕೆ, ಇವತ್ತಿಂದಲ್ಲಿ ಏನೇನಂತ ಬೀಚ್ ಹತ್ರ ಎಲ್ಲ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಓಕೆನಾ? ಕಟ್ಟ ಮಿಠಾಯಿ ಎಲ್ಲ ಬುಲ್ಜ ಮಿಠಾಯಿ. ಗೈಸ್, ದಿಸ್ ಇಸ್ ಕಾಲ್ಡ್ ಬುಲ್ಜ ಮಿಠಾಯಿ. ನೀವು ಕಟ್ಟೆ ಮಿಠಾಯಿ ಅಂತೆ. 5 ರೂಪಾಯಿ. ಎಷ್ಟದು? 20 ರೇಟ್ ಹಾಕಿದ್ರು. 5 ರೂಪಾಯಿ. ಅಲ್ಲಿ ಫಸ್ಟ್ ಎಲ್ಲ ತಿನ್ನುವಾಗ ಕಮ್ಮಿ ಇತ್ತು, ತಿನ್ನುವಾಗ ನಾವಲ್ಲ 1 ರೂಪಾಯಿ 4 ಆನೆ ಆ ಥರ ಇತ್ತು. ಆದರೆ ಇವಾಗ ಈ ತರ ಆದ್ರೆ ಚೆನ್ನಾಗಿದೆ. ಸ್ಪೂನ್ ಎಲ್ಲ ಇದೆ, ಅದಕ್ಕೆ 5 ರೂಪಾಯಿ. ಈಗ ಇಲ್ಲ, ಅವಾಗೆಲ್ಲ ಸ್ಪೂನ್ ಎಲ್ಲ ಇರೋದಕ್ಕೆಲ್ಲ 5 ರೂಪಾಯಿ. ನಾವು ಸ್ಕೂಲ್ಗೆ ಹೋಗುವಾಗ ಒಂದು ಸ್ಪೂನ್, ಅದು ಬೇರೆ, ಅದು ಹುಳಿ ಮಿಠಾಯಿ. ಅದು ಇದು ಕಟ್ಟೆ ಮಿಠಾಯಿ. ಯಾರು ತಗೊಂಡ್ಬಂದಿದ್ದು? ಯಾರು ತಗೊಂಡಿದ್ದು? ನಾವೇ ತಂದಿದ್ದು. ರೋಹನ. ಚೆನ್ನಾಗಿದೆ, ಎಳ್ಚಂಡದು. ನಮ್ಮ ಅಕ್ಕ ಅಡುಗೆ ಸ್ಟಾರ್ಟ್ ಮಾಡೋಳೆ ಈಗ. ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡೋಳೆ ಎಲ್ಲ. ಅಮ್ಮನಿಗೆ ಒಂದು ಕಟ್ಟೆ ಮಿಠಾಯಿ ಕೊಟ್ಬಿಟ್ಟು ನೀವೊಂದು ತಿನ್ನಿ. ಚೆನ್ನಾಗಿದೆ. ಸೊ ಗೈಸ್, ಊಟ ಎಲ್ಲ ಮಾಡ್ಕೊಂಡು ಇವಾಗ ನಾವು ಬೀಚ್ ಹತ್ರ ಹೋಗ್ತಿದೀವಿ ಆಟಾಡಕ್ಕೆ. ಟೈಮ್ 2 ಗಂಟೆ ಆಗಿದೆ ಮಧ್ಯಾಹ್ನ. ಹೆವಿ ಬಿಸಿಲು ಅಂದ್ರೆ ತುಂಬಾನೇ ಬಿಸಿಲಿದೆ. ಸೊ ಇವಾಗ ಹೋಗೋಣ ಅಂತ. ಸೊ ಇನ್ನೇನು ಇವತ್ತೊಂದಿನ ನಾಳೆ ಒಂದಿನ ಚೆನ್ನಾಗಿ ಆಟ ಆಡ್ಕೊಂಡು ಹೋಗೋಣ ಅಂತ. ಸೊ ತಲೆಗೆ ಬೇರೆ ಎಣ್ಣೆ ಹಾಕಿದ್ದೀನಿ ಗೈಸ್, ಯಾಕಂತಂದ್ರೆ ಅದು ಸಾಲ್ಟ್ ವಾಟರ್ ಅಲ್ವಾ. ಸೊ ಅಲ್ಲಿಂದ ಬಂದ ತಕ್ಷಣ ಕೂದಲೆಲ್ಲ ಫುಲ್ ಡ್ರೈ ಆಗಿ ಫುಲ್ ಇದಾಗಿದೆ. ಅದಕ್ಕೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇದ್ರೆ ಸೊ ಬಂದ ಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ಐಡಿಯಾ. ಅವತ್ತು ಫುಲ್ ರೆಡಿ ಆಗಿದ್ದೀವಿ ಆಟಾಡಕ್ಕೆ. ಎಸ್ ಗೈಸ್, ಫುಲ್ ರೆಡಿ. ನೆನ್ನೆ ಅಂತೂ ನಮ್ಮ ಅತ್ತಿಗೆ ಅವರು ಅಷ್ಟು ಆಟಾಡಕ್ಕೆ ಬಿಡ್ಲಿಲ್ಲ, ಭಯ ಅವ್ರಿಗೆ. ಹೋಗ್ಬೇಡಿ ಆ ಕಡೆ ಅಂತ ಬೈತಾ ಇದ್ರು. ಇವತ್ತಂತೂ ಬಿಡ್ತೀನಿ ಅಂತ ಅಂತಿದ್ದಾರೆ. ನೋಡೋಣ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡಿ ನೀವೇ. ಇವತ್ತು ಬಿಡ್ತೀವಿ ಅಂದ್ರೆ ರೆಡಿನಾ? ರೆಡಿ. ಬೀಚ್ಗೆ ಹೋಗ್ತಾ ಇದೀವಿ ಎಲ್ಲ ರೆಡಿಯಾಗಿ. ಸೊ ಗೈಸ್, ತುಂಬಾ ಕಾಲಂತೂ ಸುತ್ತಿ ಹೋಗ್ತಾ ಇದೆ. ಅಷ್ಟು ಬಿಸಿಲು ಅಲ್ಲ, ಇದು ಕಾವು. ಬಿಸಿಲಿಗೆನೆ ಕಾವಾಗೋದು ಗೊತ್ತು. ಬಿಸಿಲು ಅಂತ ಅವಾಗ್ಲೇ ತುಂಬಾ ಸುತ್ತಿ ಹೇಳಿದ್ದೀನಿ. ಬಿಸಿಲು ಅಂತ ಅವಾಗ್ಲೂ. ಸೊ ಎಲ್ಲರೂ ಅನ್ಕೋಬೋದು ನೀವು ಚಪ್ಪಲಿ ಹಾಕೊಂಡು ಹೋಗಿ ಏನಕ್ಕೆ ಕಾಲು ಸುಡ್ತದೆ ಅಂತ. ಆಕ್ಚುಲಿ ನಾವು ಯಾರಾದ್ರೂ ಪೊಕ್ಕಿಬಿಟ್ರೆ ಚಪ್ಪಲಿ ಹಾಕಲ್ಲ. ಕಾಲೆಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಫುಲ್ ಬಿಸಿಲಿಲ್ಲ, ಅಲ್ಲಿಂದ ಓಡ್ಕೊ ಬಂದಿದ್ವಿ. ಕಿರಣ ನೋಡಿ ಬರ್ತವನೆ. ಹೆಂಗಿತ್ತು ಓಟ? ಹೇಗಿತ್ತು? ಫೈನಲಿ ಬೀಚ್ ಹತ್ರ ರೀಚ್ ಆಗಿದ್ದೀವಿ. ಮಾರ್ನಿಂಗ್ ಇಲ್ಲೇ ಶೂಟ್ ಮಾಡಿದ್ದು ನಾವು. ಸಕ್ಕತ್ತಾಗಿ. ಸೊ ಗೈಸ್ ನೋಡಿ, ಇದ್ರೊಳಗಡೆ ಹುಳ ಇದೆ. ಹಿಡ್ದೆ ಅದ್ರ ಸುಮ್ಮನೆ ಬಿಡೋಂಗೆ. ಸೊ ಬಿಡ್ತೀನಿ. ಏನು ಹೋಯ್ತು. ಸೊ ನೋಡಿ, ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ನೀರಲ್ಲಿ ಆಟ ಆಡ್ತಾ ಇದ್ದಾನೆ.
ತಿನ್ಕೊಂಡು ಗೈಸ್ ಇದ್ರೊಳಗಡೆ ನಳ್ಳಿ ಇದೆ. ಇರಪ್ಪ ಆಚೆ ತೆಗಿತೀನಿ. ಇರೋ ನಿಮಿಷ. ಸೊ ಗೈಸ್ ಫೈನಲಿ ಚೆನ್ನಾಗಿ ಆಟ ಆಡಿದ್ವಿ. ಆಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ನೋಡಿ ಯಾವ ರೀತಿಲಿದ್ದೀವಿ ನಾವು ಅಂತ. ಸೊ ಈಗ ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಕ್ಕ? ರೂಮ್ಗೆ ಅಲ್ಲ, ರೂಮ್ಗೆ ಹೋಗ್ತಿದ್ದೀವಿ. ಫ್ರೆಶ್ ಅಪ್ ಆಗಿ ಸುತ್ತಾಡಕ್ಕೆ ಹೋಗ್ತಿದ್ದೀವಿ. ಸೊ ಗೈಸ್ ಫೈನಲಿ ಸ್ನಾನ ಮಾಡಿಕೊಂಡು ನಾವು ಚರ್ಚ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಯಾ ಸೊ ಇಲ್ಲಿ ನೋಡಿ ಮೇಕಪ್ ಮಾಡ್ಕೊತಾ ಇರೋದ ಏನು? ನೆನ್ನೆ ತರ ಸೇಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ತುಂಬಾ ಕಡೆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಅಲ್ಲ, ಚರ್ಚ್. ಸಾರಿ ಚರ್ಚ್ ಇದೆಯಲ್ವಾ, ಸೊ ನೋಡ್ಕೊಂಡು ಬಂದು ಹಂಗೆ ನೋಡ್ಕೊಂಡು ಬರ್ತಂಗೆ ಊಟ ಗಿಟ ಮಾಡ್ಕೊಂಡು ಬಾ. ಹೂ ಕಟ್ಟಿ 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 ನಾವು ಅಗ್ರಿ ಹಾಕೊಂಡು ಊರಲ್ಲಿ ಹೂ ಕಟ್ಟಿ ಕಟ್ಟಿ ಈಗ ಬಂದು ಹೂಸ್ಕೊಂಡು ಕಟ್ತವ್ರೆ. ಸೊ ಬೀಚಿಂದ ಬಂದ್ಮೇಲೆ ಕಾಫಿ ಕುಡ್ದಿಲ್ಲ, ನಿನ್ನೆ ಕಾಫಿ ಕುಡಿದ್ವಿ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಕಾಫಿ ಕುಡಿತಾ ಇದೀವಿ. ಉಂಡೆನ ಬೇರೆ ಇದೆ. ಗೈಸ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿರೋ ವ್ಯೂ ಅಂತೂ ಸಕ್ಕತ್ತಾಗಿದೆ. ಹಾಗೇನೆ ಅಲ್ಲಿ ಇದು ಸ್ಟ್ಯಾಚ್ಯೂ ಇದೆ, ಸ್ಟ್ಯಾಚ್ಯೂ ಅಂತೂ ಸಕ್ಕತ್ತಾಗಿದೆ. ಹಾಗೇನೆ ನಾಳೆ ಮಾರ್ನಿಂಗ್ ನಾವೇನು ಅರ್ಕೆ ಉತ್ಕೊಂಡಿದ್ವಿ, ಸೊ ಅದನ್ನು ಕೂಡ ತೀರಿಸ್ತೀವಿ. ಅದು ಪ್ರೋಸೆಸ್ ಯಾವ ಥರ ಇರುತ್ತೆ ಏನೇನು ಅಂತ. ಆಯ್ ಸಲ ಆಯ್ 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 ಪಣ ಹೊಸ ಬಾಳಲ್ಲಿ ಹೊಸಲಲ್ಲಿ ನಿಂತಿರುವ